ನಮಸ್ಕಾರ. ಜಿ.ಕೆ. ಮಂಜುನಾಥ್, PMT ಸಂಪಾದಕರು. ಸ್ನೇಹಿತರೆ, ಏನೋ ಕೆಲವೊಂದು ರಾಜಕೀಯ ಕೆಲವೊಂದು ಧರ್ಮದ ವಿಷಯಗಳು, ಇನ್ನಿತರ ಹಲವಾರು ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ದೇಶದ ತುಂಬ ನಡೀತಾ ಇರುತ್ತೆ. ಅಂದ್ರೆ ಕೆಲವೊಂದು ವಿಚಾರಗಳನ್ನ ಏನು ರೈತರ ಮಕ್ಕಳು, ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಯಾವುದೇ ಒಂದು ರೀತಿಯಾಗಿ ಬಹಳ ಸ್ಪಷ್ಟವಾಗಿ ನಾನು ಉನ್ನತ ದರ್ಜೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ನನ್ನ ತಂದೆ ತಾಯಿಗೆ, ನನ್ನ ರಾಜ್ಯಕ್ಕೆ, ನನ್ನ ಊರಿಗೆ ಎಲ್ಲ ಒಂದು ಸುತ್ತಮುತ್ತಲೂ ನಾನು ಒಂದು ಸರ್ಕಾರಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಹಲವಾರು ರೀತಿಯಾದಂಥ ಕನಸುಗಳಿರುತ್ತೆ. ಅಂತ ಕನಸುಗಳಿಗೆ ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅದೇ ಒಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಏನ್ ಹೇಳಿ, ಅದೇ ಒಂದು ದೊಡ್ಡ ಭ್ರಷ್ಟಾಚಾರ ರೀತಿಯಾಗಿ ಕಾಣಿ ಬರ್ತಾ ಇರೋದು. ಅದರ ಮೇಲೆ ರಾಜಕೀಯ ಇದು ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಅಂದ್ರೆ ಇವ್ರಿಗೆ ಯಾರಿಗೂ ಕಾನೂನಿನ ಅರಿವಿಲ್ವಾ? ಏನ್ ಆಗ್ತಿದೆ? ಎಷ್ಟೋ ಜನ ಭಯೋತ್ಪಾದಕರು ಹೆಣ್ಣು ಮಕ್ಕಳ ಮೇಲೆ, ರೈತರ ಮೇಲೆ ಗುಂಡಾಗಿರಿ ಮಾಡಿ ಎಷ್ಟೋ ಜನ ಹೋಗ್ತಾ ಇದ್ದಾರೆ. ಅಂತವ್ರಿಗೆ ತಕ್ಷಣದಲ್ಲಿ ಈ ರೀತಿ ಆಯ್ತು ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾರೆ. ಆದ್ರೆ ಇವತ್ತು 20 ಜನ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣಕ್ಕಾಗಿ ಜೀವವನ್ನ ತ್ಯಾಗ ಮಾಡ್ತಾರಂದ್ರೆ ನಿಜವಾಗ್ಲೂ ನಮ್ಮ ದೇಶಕ್ಕೇ ಒಂದು ತಲೆಬಾಗುವಂತ ವಿಚಾರ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇಶಕ್ಕೇನೆ ತಲೆಬಾಗುವಂತ ವಿಚಾರ. ಇಲ್ಲಿ ಸಂಘಟನೆ ಹೋರಾಟ ಅಂತ ಹೇಳ್ಬಿಟ್ಟು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಇವತ್ತು ಬಾಬಾ ಸಾಹೇಬರಿಗೆ ಆ ರೀತಿಯಾಗಿ ಶಿಕ್ಷಣದಲ್ಲಿ ತೊಂದರೆ ಆದ್ರೂ ಸಹ ಮುಂದಕ್ಕೆ ಬಂದರು. ಆದ್ರೆ ಇವತ್ತು ಶಿಕ್ಷಣವನ್ನ ಕಲಿತು ಸಂವಿಧಾನವನ್ನ ಯಾರ ಕೈಯಲ್ಲಿ ಕೊಟ್ಟಿದ್ವಲ್ವಾ ಅವರು ಶಿಕ್ಷಣವನ್ನ ಮುಂದುವರೆಯಕ್ಕೆ ಬಿಡ್ತಾ ಇಲ್ಲ. ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ, ಯಾವ್ದು ಪಕ್ಷದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಒಂದು ಮಾನವೀಯತೆಯ ದೃಷ್ಟಿಯಿಂದ ಇವತ್ತು BMT ಕರ್ನಾಟಕದಲ್ಲಿ ಮಾತಾಡ್ತಾರೆ. 20 ಜನ ತಲಾ 1 ಕೋಟಿ ಅಂತ ಇವ್ರು ಮಾತಾಡ್ತಾರೆ, ಇಲ್ಲ ನಾವು ಮಾಡಿಲ್ಲ ಅಂತ ಇವ್ರು ಮಾತಾಡ್ತಾ ಇದ್ದಾರೆ. ಏನು ಸಾಯೋರು ಸತ್ಕೊಂಡು ಅವ್ರ ಹಿಂದೆ ಇರೋ ಕುಟುಂಬ ಏನು? ಅವರು ತಂದೆ ತಾಯಿ ಕಷ್ಟಪಟ್ಟು ಏನೋ ಇಲ್ಲಿ 100 ಅಲ್ಲಿ 100 ತಂದು ಒಂದು ಶಿಕ್ಷಣವನ್ನ ಕಲಿಸಿ ಒಂದು ಹೆಮ್ಮರ ತರ ಬೆಳೆಸಿದಾಗ, ಸೂಕ್ತವಾದಂತ ವೇದಿಕೆ ಸಿಗದೆ ಇದ್ದಾಗ ಒಂದು ಮಗ, ಒಂದು ಮಗಳು, ಅಕ್ಕನೋ ತಂಗಿನೋ ಜೀವ ಕಳ್ಕೊಂಡಾಗ ಏನಾಗುತ್ತೆ? ಆ ನೋವನ್ನ ತುಂಬಿಕೊಳ್ಳೋಕೆ ಸಾಧ್ಯವಿಲ್ಲ ಚಾನ್ಸ್. ಹಾಗಾಗಿ ನಾನಿವತ್ತು ನೀಟ್ ಎಕ್ಸಾಮ್ ಬಗ್ಗೆ ತಮ್ಮ ಮುಂದೆ ಮಾತಾಡ್ತೀನಿ. ಚಂದ್ರಶೇಖರ್ ಆಗಿರ್ಬೋದು, ಪ್ರಕಾಶ್ ರೈ ಆಗಿರ್ಬೋದು, ಸುಮಾರು ಯಾರೆಲ್ಲ ಅವ್ರಿಗೆ ಬೆಂಬಲ ಕೊಡ್ತಿದ್ದಾರೆ ಅವ್ರ ಮೇಲೂ ಕೂಡ ಗುಂಡಾಯಿಸಂ ಅಲ್ಲೇ ನಡೀತಾ ಇದೆ ಅಂತ ಸರ್ಕಾರ. ಯಾಕೆ ಇದು ಸರ್ಕಾರದಲ್ಲಿ ಈ ರೂಲ್ಸ್ ಇದೆಯಾ ಅನ್ನೋದನ್ನ ಸ್ನೇಹಿತರೆ ತಾವೆಲ್ಲ ಅರ್ಥ ಮಾಡ್ಕೊಬೇಕು. ಏನಾದ್ರೂ ಇದೇ ರೀತಿಯಾಗಿ ಮುಂದುವರೆದ್ರೆ ನೀರಿನಿಂದ ಸಮುದ್ರ ಬರುತ್ತೆ, ಇನ್ನು ಮುಂದೆ ಬಡವರಿಂದ ಸಮುದ್ರ ಬರುತ್ತೆ, ರೈತರಿಂದ ಸಮುದ್ರ ಬರುತ್ತೆ. ಇದರ ಅರ್ಥ ಯಾವ ರೀತಿಯಾಗಿ ಸಮುದ್ರದ ಪ್ರಳಯ ಬಂದು ಹೆಂಗೆ ಕೊಚ್ಕೊಂಡು ಹೋಗುತ್ತೋ ಅದೇ ರೀತಿಯಾಗಿ ಕೊಚ್ಚಿಕೊಂಡು ಹೋಗುವಂತ ಪರಿಸ್ಥಿತಿ ನಿಮ್ಮದು ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ನೀವು ಎಚ್ಚೆತ್ತುಕೊಂಡು ತಕ್ಕ ಮಟ್ಟದ ಪರಿಹಾರ ಏನು ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವ ಮೋಸವನ್ನ ತಡೆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ಯಾಕೆಂದ್ರೆ ಇದು BMTV ಕರ್ನಾಟಕದಲ್ಲಿ ಯಾವುದನ್ನ ನಾವು ವಿಷಯನ ಪ್ರಸ್ತಾಪ ಪಡಿಸಿದ್ಯೋ ಅದು ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಹ್ಯಾವ್ ಟು ರೆಡಿ ಯುವರ್ ಡಿಸಿಷನ್. ನಾನು ಹೇಳ್ತಾ ಇರೋದು ನಿಮ್ಮ ಅಭಿಪ್ರಾಯವನ್ನ ಒಳ್ಳೇದಕ್ಕಾಗಲಿ, ಆಸ್ ಎ ಗುಡ್ ಡಿಸಿಷನ್ ಫಾರ್ ಗುಡ್ ಆಲ್ ಪೀಪಲ್ಸ್ ಅಂಡ್ ಆಲ್ ಚಿಲ್ಡ್ರನ್ಸ್. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಇದು ಆಲ್ ಓವರ್ ಇಂಡಿಯಾಗೆ ಸಂಬಂಧಪಟ್ಟಂತ, ಇದು ಎಲ್ಲೋ ಕಡೆ ಹರಿದಾಡ್ತಾ ಇದೆ, ಎಲ್ಲೋ ಕಡೆ ನಡೀತಾ ಇದೆ. ಅದೇ ರೀತಿಯಾಗಿನೂ ಕೂಡ ಜಮಖಂಡಿನಲ್ಲೂ ಕೂಡ ದೇಸಾಯಿ ಸರ್ಕಾರ ಪ್ರತಿಭಟನೆ ನಡೀತು. ಸೊ ಅಲ್ಲಿ ವಿದ್ಯಾರ್ಥಿಗಳೆಲ್ಲ ಸೇರಿದ್ರು, ಎಲ್ಲರೂ ಮಾಡಿದ್ರು. ಸೊ ಇದು ಪ್ರತಿಭಟನೆ ಸೇರೋದಲ್ಲ, ಇದು ಪ್ರತಿಭಟನೆಗೆ ತಕ್ಕ ಫಲ ಸಿಗಬೇಕಂತ ಹೇಳ್ಬಿಟ್ಟು ಇದೇ ಒಂದು ಹೋರಾಟದಿಂದ, ಇದೇ ಒಂದು ಚಿತ್ರಣದಿಂದ, ಇದೇ ಒಂದು ಬೆಳವಣಿಗೆದಿಂದ ಆಜಾದ್ ಚಂದ್ರಶೇಖರ್ ಇವತ್ತು ಕಾನೂನಿನ ಅಡಿಯಲ್ಲಿ ಒಬ್ಬ ಕೇಂದ್ರ ಸಚಿವರಾಗಿದ್ದಾರೆ. ನಿಜ ಅಲ್ವಾ? ಸೊ ಇಂಥದ್ದನ್ನ ದಯವಿಟ್ಟು ಬಳಸ್ಕೊಳ್ಬೇಕು. ಯಾರು ವಿದ್ಯಾರ್ಥಿಗಳು ಭಯೋತ್ಪಾದನೆ ಮಾಡ್ತಾ ಇಲ್ಲ, ಭ್ರಷ್ಟಾಚಾರ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಸ್ವತಃ ನನ್ನ ತಂದೆ ತಾಯಿಯನ್ನ ನಾವು ಸಾಕ್ತಿವಿ, ನಮ್ಮ ದೇಶಕ್ಕೆ ನಾವು ಇಲ್ಲಿ ಕೂಡ ಭ್ರಷ್ಟಾಚಾರ ಅಂದ್ರೆ ಅದು ಹೆಂಗೆ ಬದುಕ್ತಾರೆ ನಿಜವಾಗ್ಲೂ.
ಹೆಂಗ್ ಲೈಫ್ ಅನ್ನ ಲೀಡ್ ಮಾಡಕ್ಕಾಗುತ್ತೆ, ಯಾರು ವಿದ್ಯಾಭ್ಯಾಸರಾಗ್ತಾರೆ, ಇದನ್ನ ಹೋಗಿ ಬೇರೆ ದೇಶಕ್ಕೆ ಹೋಲಿಕೆ ಮಾಡ್ಬಿಟ್ರಿ ಏನಕ್ ಬೇಕಿದೆಲ್ಲ ವಿದ್ಯಾಭ್ಯಾಸ ಶಿಕ್ಷಣ ಸಂಸ್ಥೆ ಏನುಗಳ ಬೇಕಿದೆಲ್ಲ. ಸೊ ಇಂಥ ವಿಚಾರವನ್ನ ಏನು ಸಂಬಂಧಪಟ್ಟಂತ ಮಂತ್ರಿಗಳಿದಾರಲ್ಲ ತಕ್ಷಣದಲ್ಲಿ ಪರಿಹಾರ ಕೊಟ್ಟರೆ ಬಹಳ ಒಳ್ಳೇದು. ಇನ್ನೂ ಅದ್ರ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ, ಇನ್ನೂ 4-5 ಜನ ಬೆಳೆ ಅಂತಿದ್ದಾರೆ, ಇನ್ನೂ ವಿರೋಧ ಪಕ್ಷದವರು ಎದ್ದು ಕೂಡ್ಲಿ ಅಂತಿದ್ದಾರೆ. ಈ ಸ್ವಾಮಿ ಸಾಯ್ತಾ ಇರೋದು ಯಾರು ಸಾಯ್ತಾ ಇರೋದು? ಬಡವರು, ಕೂಲಿ ಕಾರ್ಮಿಕರು, ಸಮಯ ವ್ಯರ್ಥ. ಯಾರ್ದು? ಏನ್ ಅವ್ರ ತಂದೆ ತಾಯಿ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಅವರು ಕಷ್ಟಪಡ್ತಿದ್ರು. ನಿಜವಾಗ್ಲೂ ಬೇಜಾರ. ಈ ಹಂತದಲ್ಲಿ ಮಾತ್ರ ಅಲ್ಲ, ಇದೇ ಒಂದು 2 ವರ್ಷದ ಹಿಂದೆ ಏನೊಂದು ಘಟನೆ ಆಯ್ತು, ನಿಜವಾಗ್ಲೂ ಅತ್ಯುತ್ತಮದಿಂದ ಯಾರೆಲ್ಲ ಕರ್ನಾಟಕದಲ್ಲಿ ಆಗಿರೋ ಘಟನೆ ತಮ್ಗೆ ಮತ್ತೆ ನಾನು ನಿಮ್ಗೆ ಅದನ್ನ ರೀವೈತೀನಿ. ಏನಾಯ್ತು? PSI ಸೋರಿಕೆ. PSI ಯಾರು ಕಲ್ತಿದ್ರು ಅದನ್ನೂ ಕೂಡ ನಮ್ಮ ಮಣ್ಣ ಹಾಕಿಬಿಟ್ಟು. ಇದಕ್ಕೆ ನಿಜವಾದ ವಿದ್ಯಾರ್ಥಿಗಳಿಗೆ ಭವಿಷ್ಯನೇ ಬೇಡವಾ? ಸೊ ಹೀಗಾಗಿ ಇಂಥ ಯೋಜನೆಗಳದಾಗಿ ನಿಜವಾಗ್ಲೂ ಯಾರು ಬಂದಲ್ಲಿ ಬುದ್ಧಿ ಮಾಡಿ ಯಾರು ಇಲ್ಲ. ಎಲ್ಲ ಬುದ್ಧಿ ಇರೋರೇ ಹೋರಾಟ ಮಾಡ್ತಾರೆ, ಎಲ್ಲ ಶಿಕ್ಷಣ ಕಲ್ತವ್ರೆ ಹೋರಾಟ ಮಾಡ್ತಾರೆ. ಈ ತರ ಭ್ರಷ್ಟಾಚಾರ ಕುತ್ಕೊಂಡು ಮಾಡಿ ತಿಂದು ಆದಿಷ್ಟು ಇದಿಷ್ಟು ಹೇಳೋರಲ್ಲ. ಸೊ ಹಾಗಾಗಿ ಇವತ್ತಿನ ಈ BMTV ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ನಾವು ಕೂಡ BMTV ಕರ್ನಾಟಕದಿಂದ ಸದ್ಯದಲ್ಲೇ ನಾವು ಕೂಡ ಒಂದು ಅತ್ಯುತ್ತಮವಾಗಿ ಒಂದು ಅರ್ಥಗರ್ಭಿತವಾದಂತ ಒಂದು ಹೋರಾಟವನ್ನ ಮಾಡುವುದರ ಜೊತೆಗೆ ಉಪಾಧಿ ಸತ್ಯಾಗ್ರಹವನ್ನು ಕೂಡ ಮಾಡ್ಬೇಕು ಅನ್ನುವ ಆ ನಿರ್ಧಾರದಲ್ಲಿ ಒಂದು ಚರ್ಚೆ BMTV ಕರ್ನಾಟಕದಲ್ಲಿ ಅದು ಯಾವ ರೀತಿ ಆಗುತ್ತೆ, ಏನಾಗುತ್ತೆ ಅನ್ನೋದು ನೋಡ. ನಿಮ್ಮ ಅಭಿಪ್ರಾಯ ಏನಾಗುತ್ತೆ ಅನ್ನೋದನ್ನು ಕೂಡ ನಮ್ಮ BMTV ಕರ್ನಾಟಕದಲ್ಲಿ ಕಮಿಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.